ಶ್ರೀ ಗುರುಭ್ಯೋ ನಮಃ. ವರ್ಷ ಸೂತಕ ಇದ್ದಾಗ ಮನೆಯಲ್ಲಿ ಯಾವ ಯಾವ ವ್ರತಗಳನ್ನು ಆಚರಿಸಬಾರದು ಎಂಬುದಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಏನು ಉತ್ತರ ಅಂತಂದರೆ, 16 ಮಾಸಿಕಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅದನ್ನು ತಪ್ಪಿಸುವಂತೆ, ಸ್ಕಿಪ್ ಮಾಡುವಂತೆ ಇಲ್ಲ. ಇನ್ನು ದೊಡ್ಡ ದೊಡ್ಡ ಹಬ್ಬಗಳು, ನಮ್ಮ ಮನೆತನದಿಂದ ನಾವು ಹೆರಿಡಿಟರಿಯಾಗಿ ಯಾವ್ಯಾವ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೇವೋ, ವರ್ಷಾಬ್ದಿಕ ಆಗುವ ಪರ್ಯಂತ ಈ ಯಾವ ದೊಡ್ಡ ದೊಡ್ಡ ಹಬ್ಬಗಳನ್ನು ಆಚರಿಸಲಿಕ್ಕೆ ಬರೋದಿಲ್ಲ. ಕೃಷ್ಣಾಷ್ಟಮಿ ಮುಂತಾದ ದೇವರ ಪೂಜೆಗಳನ್ನು ಮಾಡಬಹುದು. ಆ ಹಬ್ಬವನ್ನು ದೀಪಾವಳಿಗೆ ಹೊಸ ಬಟ್ಟೆಯನ್ನು ಉಡುವುದಾಗಲಿ, ಇಂಥ ಕರ್ಮವನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವೊಂದು ದೇವರ ಪೂಜೆಗಳಿರ್ತದೆ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಮುಂತಾದ್ದು, ಅದೆಲ್ಲವೂ ಪೂಜೆಯೇ ಆದದ್ದರಿಂದ ಅದನ್ನು ಅವಶ್ಯವಾಗಿ ಮಾಡಬಹುದು. ಹೆಚ್ಚು ನಾವು ಹಬ್ಬವನ್ನು ಆಚರಿಸಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ಇಷ್ಟೇ, ಹಬ್ಬ ಇತ್ಯಾದಿಗಳನ್ನು ಮಾಡಿದಾಗ ವಿವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕಾಗ್ತದೆ. ಈ ಒಂದು ವರ್ಷ ಕಾಲದಲ್ಲಿ ಯಾವ ಸಿಹಿ ಇದೆಲ್ಲ ಹೆಚ್ಚು ದೀಕ್ಷೆಯಲ್ಲಿ ಇರುವ ಕಾರಣಕ್ಕೆ ತಿನ್ನಬಾರದು ಅಂತ ಅನ್ನೋದಕ್ಕೆ ಆ ರೀತಿಯಾಗಿ ಹೇಳಿದ್ದಷ್ಟೇ ಹೊರತಾಗಿ, ನಾವು ವೈಭವದಿಂದ ಭಕ್ಷ್ಯಗಳನ್ನು ನಾವು ತೆಗೆದುಕೊಳ್ಳಾರದೆ ಕೇವಲ ಪೂಜೆಯನ್ನು ಮಾಡಿದರೆ ಯಾವ ತೊಂದರೆಗಳೂ ಇಲ್ಲ. ತಾತ್ಪರ್ಯ ಏನು ಅಂತಂದರೆ, ನಾವು ಪೂಜೆಗೆ ನಾವು ಮುಖ್ಯತ್ವವನ್ನು ಕೊಡಬೇಕು. ಆ ಪೂಜೆಗೆ ನಾವು ಯಾವ ಧಕ್ಕೆ ಆಗದಿದ್ದಂತೆ ನಾವು ವ್ರತಗಳನ್ನು ನಾವು ಆಚರಿಸಬೇಕು. ಇನ್ನು ಹಬ್ಬಗಳು ಅಂದರೆ ಹೊಸ ಹೊಸ ಬಟ್ಟೆ ಉಡೋದು ಇಂಥದ್ದು ಮಾತ್ರ ಮಾಡಬಾರದು ಎಂಬುದಾಗಿ ಹಿರಿಯರೆಲ್ಲ ತಿಳಿಸಿದ್ದಾರೆ.